ನಾಡಿನ ಸಮಸ್ತ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಈ ಒಂದು ಸಂಕ್ರಾಂತಿ ಹಬ್ಬ ಕೃಷಿಕರು ಈ ಒಂದು ಹಬ್ಬದ ಮುಖಾಂತರ ಸುಗ್ಗಿಯ ಕಾಲವನ್ನು ನೋಡಲಿಕ್ಕೆ ಬಯಸ್ತಾರೆ. ಎಲ್ಲರಿಗೂ ಇವತ್ತು ಈ ಒಂದು ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಬಾರಿ ಕಾಲಕಾಲಕ್ಕೆ ಸರಿಯಾದ ರೀತಿಯ ಒಂದು ಹವಾಗುಣದಲ್ಲಿ ವ್ಯತ್ಯಾಸಗಳಾಗಿದೆ. ರೈತರ ಕೃಷಿಗೆ ಎಲ್ಲ ರೀತಿಯ ಸಹಕಾರಗಳು ಹವಾಗುಣದಲ್ಲಿ ದೊರಕಲಿ ಅಂತಕ್ಕಂಥ ಒಂದು ಯಾರೇ ತಪ್ಪು ಮಾಡಲಿ, ನಾನು ನೆನ್ನೆನೂ ಸಹ ಹೇಳಿದ್ದೀನಿ, ಇಂಥ ಪ್ರಕರಣದಲ್ಲಿ ಒಂದು 2-3 ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವರಿರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ಆ ನಿಟ್ಟಿನಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು. ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು. ಹೌದು, ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ. ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಲಿಕ್ಕಾಗಲ್ಲ. ನಾನು ಅದನ್ನು ಭಾಳ ನೋಡಿದ್ದೀನಿ, ಭಾಳ ಎಕ್ಸಾಂಪಲ್ಲು ಕೊಡಬಲ್ಲೆ. ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡ್ತಾರೆ. ಅದಕ್ಕೆ ಇವತ್ತು ಜನಸಾಮಾನ್ಯರೋ ಕಾರ್ಯಕರ್ತರೋ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಒಂದು ಭಾಗ. ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು, ಒಂದು ಸಲ ಮೊನ್ನೆ ಯಾವುದೋ ಒಂದು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, 8 ವರ್ಷಗಳ ಹಿಂದಿನ ಘಟನೆ. ನಮ್ಮ ವಿಕಾಸಸೌಧ ಕಟ್ಟಿದಾರಲ್ಲ, ಆ ವಿಕಾಸಸೌಧವನ್ನು ಕಟ್ಟಬೇಕಾದ್ರೆ ಗೈಡ್ಲೈನ್ಸ್ ಏನಿತ್ತು, ಆ ಟೆಂಡರ್ನಲ್ಲಿ ಇದ್ದಂಥ ಕೆಲವು ಕಾಂಟ್ರಾಕ್ಟ್ರಿಗೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥದ್ದಿತ್ತು, ಅದನ್ನು ಮಾಡದೇ ಇದ್ದರೂ ಸಹ ಬಿಲ್ ಕೊಟ್ಟಿದ್ದಾರೆ. ಆ ಕೆತ್ತನೆ ಕೆಲಸವನ್ನು 3 ಸೈಡ್ ಮಾಡಬೇಕಾಗಿದ್ದು ಒಂದೇ ಸೈಡ್ ಮಾಡಿ 8 ವರ್ಷದ ನಂತರ ಈಗ ಅಧಿಕಾರಿಗಳ ಬರಬೇಕಂತ ರಿಟೈರ್ ಆಗಿದ್ದಾರೆ. ಅವರಿಗೆ ಬರಬೇಕಾದಂಥ